ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಕ್ಯಾತ್ಮನಹಳ್ಳಿ ನಿವಾಸಿ ಸತೀಶ್ ಅಂತೇಳಿ ಒಂದು ಜೂಲ ಪೇಂಟ್ ವರ್ಕ್ ಮಾಡಬೇಕಾದ್ರೆ ಬಿದ್ದೋಗಿದ್ದಾರೆ. ಅದು ಈಗಾಗಲೇ ಲಕ್ಷ್ಮೀಪುರಂ ಠಾಣಾ ಲಿಮಿಟ್ಸ್ ಬರೋದ್ರಿಂದ ಅಲ್ಲಿ ಪೊಲೀಸ್ ತನಿಖೆಯನ್ನು ಶುರು ಮಾಡಿದ್ದಾರೆ. ಅವ್ರು ಯಾವ ಕಾಂಟ್ರಾಕ್ಟ್ ಇದ್ದ ಮತ್ತು ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಯಾರ್ದು ಕೂಡ ನಮ್ಮ ಹತ್ರ ವಿಳಾಸ ಇಲ್ಲ. ಅವ್ರು ಯಾರು ದೀಪಕ್ ಅಂತಕ್ಕಂಥ ಒಬ್ಬ ಕಾಂಟ್ರಾಕ್ಟರ್ದು ನಂಬರ್ ಇದೆ. ಆತ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆನಂತರ ಸ್ವಿಚ್ ಆಫ್ ಮಾಡ್ಕೊಂಡು ಹೊಂಟೋಗಿರೋದು ಎಲ್ಲ ಒಂದು ಕಡೆ ಅನುಮಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದ್ರ ಜೊತೆಗೆ ಒಂದು ಮಾನವೀಯತೆಯನ್ನು ಮೆರೆದಿದೆ. ಸಂಕಲ್ಪ ಗ್ರೂಪ್ ಏನಿದೆ ಲಕ್ಷ್ಮೀಪುರಂನಲ್ಲಿದೆ, ಅಲ್ಲಿರ್ತಕ್ಕಂಥ ನಿವಾಸಿಗಳೊಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಅವರ ಒಂದು ಅಸೋಸಿಯೇಷನಿಂದ ಏನು ಒಂದು ತೀರೋಗಿದ ಸತೀಶ್ ಅವರ ಕುಟುಂಬಕ್ಕೆ ಒಂದಷ್ಟು ಹಣದ ಸಹಾಯವನ್ನು ಮಾಡಿ, ಜೊತೆಗೆ ಆ ಮಕ್ಕಳುಗಳಿಗೆ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೂ ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ ಅಲ್ಲಿನ ಅಧ್ಯಕ್ಷರಾದ ಮಿರ್ಜಾ ಇಸ್ಮಾಯಿಲ್ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವ್ರಿಗೇನು ಹಣದ ಸಹಾಯ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಖಾತೆಯ ನಂಬರ್ಗಳನ್ನೆಲ್ಲ ಕೂಡ ಈಗಾಗಲೇ ತೊಗೊಂಡು ಹೋಗಿದ್ದಾರೆ. ಜೊತೆಗೆ ನಾವೊಂದು ಕೇಳ್ಕೊಳ್ತೇನಪ್ಪ ಅಂತಂದರೆ, ಇದರಲ್ಲಿ ಈ ನಮ್ಮ ಕಟ್ಟಡ ಕಾರ್ಮಿಕ ಕೂಲಿ ಕಾರ್ಮಿಕರ ಇಲಾಖೆ ಇದೆ, ಸಂತೋಷ್ ಲಾಡ್ ಅವರು ಸುಮಾರು ಅನುದಾನಗಳು ಬಿಟ್ಟಿದ್ದೀವಿ ನಾವು, ಕಾರ್ಮಿಕರು ಏನಾದ್ರು ಕೆಲಸ ಮಾಡಬೇಕಾದ್ರೆ ಆ ರೀತಿ ಸವಲತ್ತಿದೆ, ಈ ರೀತಿ ಸವಲತ್ತಿದೆ ಅಂತೆಲ್ಲ ಹೇಳ್ತಾರೆ. ಈ ರೀತಿ ಒಂದು ಅಚಾತುರ್ಯ ನಡೆದಂಥ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆನಲ್ಲಿರ್ತಕ್ಕಂಥ ಕಾರ್ಮಿಕ ಇಲಾಖೆಯವರು ಬರಬೇಕು ಸ್ಪಾಟ್ಗೆ. ಅವನು ಕಾರ್ಮಿಕ, ಅವನು ಯಾಕೆ ಬಂದಿಲ್ಲ ಅನ್ನೋದೊಂದು ನನ್ನ ಪ್ರಶ್ನೆ. ಯಾಕಂದರೆ ನಾವು ಹೋರಾಟಗಾರಿ ಆಗಿ ಅವನಿಗೆ ಕೇಳೋದೇನಪ್ಪ ಅಂತಂದರೆ, ಮೈಸೂರಿನಲ್ಲಿ ಹಲವಾರು ಡಿವಿಷನ್ ಮಾಡ್ಕೊಂಡಿದ್ದಾರೆ. ಆ ಏರಿಯಾಗೆ ಒಬ್ಬ ಏನು ಸರ್ವೆ ಮಾಡೋದಕ್ಕೆ ಒಂದು ಏನು ಘಟನೆ ನಡೆದಿದೆ ಆ ಒಂದು ವಿಚಾರನ ವರದಿ ತಗೊಂಡೋಗಿ ಅವ್ರ ಐಆರ್ ಆಫೀಸರ್ಗೆ ತಿಳಿಸ್ಬೇಕಾತ. ಈ ಒಂದು ಘಟನೆ ನೆನ್ನೆ ನಡೆದಿದೆ, ಪೊಲೀಸ್ ಇಲಾಖೆಯವರು ಕಾರ್ಮಿಕ ಇಲಾಖೆಗೆ ತಿಳಿಸಿಲ್ವಾ, ಅಥವಾ ಕಾರ್ಮಿಕ ಇಲಾಖೆಗೆ ಇಂಥದ್ದೊಂದು ಘಟನೆ ನಡೆದ್ರೆ ಅದು ಗೊತ್ತೇ ಇಲ್ವಾ? ಇದು ನಮ್ಮ ಪ್ರಶ್ನೆ. ಕೆಲವೊಂದು ಕಡೆ ಸಚಿವರುಗಳು ಹೇಳ್ತಾರೆ ಕಾರ್ಮಿಕರಿಗೆ ತೊಂದರೆ ಆದರೆ ನಾವು ಆ ರೀತಿ ಸವಲತ್ತು ಮಾಡ್ತೀವಿ, ಇದು ಮಾಡ್ತೀವಿ, ಕಾವಲಿಕರ ಕಲ್ಯಾಣ ನಿಧಿ ಮಾಡಿದ್ದೀವಿ ಕಾರ್ಮಿಕರಿಗೆ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಮತ್ತೆ ಡೆತ್ ಆಗಿ ಹೆಚ್ಚು ಕಮ್ಮಿ ಒಂದು 24 ಅವರ್ಸ್ ಆಗಿಬಿಡುತ್ತೆಪ್ಪ, ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ಆದರೆ 24 ಅವರ್ಸ್ ಆದರೂ ಕೂಡ ಒಬ್ಬ ಕಾರ್ಮಿಕ ಇಲಾಖೆಯಿಂದ ಒಬ್ಬ ಅಧಿಕಾರಿಗಳಿಗೆ ಬಂದಿಲ್ಲ ಸರ್. ಖಂಡಿತವಾಗಿ. ಯಾಕೆ ಅಂತಂದರೆ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಯಜಮಾನರುಗಳೆಲ್ಲ ಹಾಸ್ಪಿಟಲ್ಲು ಮತ್ತು ಅವ್ರ ಮನೆಯವ್ರಿಗೆ ಸಾಂತ್ವನ ಮಾಡ್ಕೊಂಡಿದ್ರು. ಮತ್ತು ಆಕೆ ಅವ್ರ ಹೆಂಡತಿ ಗೃಹಿಣಿ ಮನೆಯಲ್ಲಿ ಇರ್ತಕ್ಕಂಥದ್ದು, ಮತ್ತು ಅವ್ರಿಗಿರ್ತಕ್ಕಂಥ 2 ಚಿಕ್ಕ ಮಕ್ಕಳು. ಯಾರಿಗೋಗಿ ತಿಳಿಸ್ಕೊಡ್ತಾರೆ ಅವ್ರ ಪಾಪ? ಆ ಗಾಬರಿ ವಾತಾವರಣದಲ್ಲಿ ಅವ್ರು ತಿಳಿಸೋದಕ್ಕಾಗಿಲ್ಲ. ಅಟ್ಲೀಸ್ಟ್ ಪೊಲೀಸರು ಇಂಟಿಮೇಟ್ ಮಾಡ್ಬೋದಿತ್ತಲ್ಲ, ಒಬ್ಬ ಲೇಬರಿಗೆ ಆಗಿದ್ದಾನೆ ಅಂದ್ಬಿಟ್ಟು. ಪೊಲೀಸ್ ಕರ್ತವ್ಯ ಅದು. ಇಂಥವ್ರು ಡೆತ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಂಟಿಮೇಟ್ ಮಾಡ್ಬೇಕು. ಅವರು ಲೇಬರ್ ಸತ್ತೋದ್ರೆ ಅಂತ ಲೇಬರ್ ಕಾರ್ಡ್ ಇದೆಯಾ ಕೇಳಿದಾರ? ಕೇಳಬೇಕದನ್ನ ಅವ್ರ ಕರ್ತವ್ಯ ಅದು. ನಾವು ಬಂದು ಹೇಳ್ಕೊಡೋದಲ್ಲ ಅವರಿಗೆ. ಅವ್ರು ಕೇಳಬೇಕು ಅದನ್ನು. ಲೇಬರ್ ಕಾರ್ಡ್ ಇದೆಯಾ ಅವನ ಹತ್ರ, ಲೇಬರ್ ಕಾರ್ಡ್ ಮಾಡಿಸಿದ ರನ್ನಿಂಗ್ ಇದೆಯಾ, ಆ ಸಂಬಂಧಪಟ್ಟಂಥ ಅಧಿಕಾರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಈ ಥರದ್ದು ಏನಾದ್ರು ಮಾಡಬೇಕು ಅವರು. ಯಾಕಂದರೆ ಕಾನೂನು ಸೇವೆ ಮತ್ತು ಕಾನೂನು ಸಲಹೆ ನೀಡ್ತಕ್ಕಂಥದ್ದು ಅವ್ರ ಕರ್ತವ್ಯ. ಅವ್ರು ಏನು ಮಾಡ್ಕೊಂಡಿದ್ರು ಸರ್? ಅವರು ಬಣ್ಣ ಹೊಡೆಯೋ ಕೆಲಸ ಮಾಡ್ತಾಯಿದ್ರು, ಬಣ್ಣದ ಕೂಲಿ ಕೆಲಸ ಮಾಡ್ತಾಯಿದ್ರು ಸರ್. ಈಗ ಅವರು ತೀರೋಗಿದ್ರೆ ಮುಂದಿನ ಜೀವನ ಹೆಂಗೆ ಅವ್ರಿಗೆ? ಸರ್, ಅವ್ರಿಗೆ ಕೂಲಿ ಮಾಡಿದ್ರೆ ಉಂಟು ಇಲ್ಲದೇ ಇದ್ರಿಲ್ಲ. ಅವ್ರಿಗೆ ಮನೆಯಲ್ಲಿ ಗೃಹಿಣಿ, ಹೆಂಡ್ತಿ, 2 ಹೆಣ್ಮಕ್ಳು ಶಾಲೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರು ದುಡಿದ್ರೆ ಅವ್ರ ಜೀವನ ನಡೀತಿತ್ತು. ಈಗ ಆಗಿರೋದ್ರಿಂದ ಅವ್ರ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಈಗ ತುಂಬ ಕಷ್ಟದಲ್ಲಿ, ನೋವಲ್ಲಿದ್ದೀವಿ ಸರ್ ಈಗ ನಾವು. ಅವ್ರನ್ನ ಕೆಲಸಕ್ಕೆ ಕರ್ಕೊಂಡೋಗಿರೋರು ಯಾರು ಅಪಾರ್ಟ್ಮೆಂಟಿಗೆ? ಸರ್, ಅವರು ದೀಪಕ್ ಅಂತ ಯಾರೋ ಇಂಜಿನಿಯರ್ ಕಡೆಯಿಂದ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೋಗಿದ್ದಾರೆ ಸರ್. ಆಮೇಲೆ ಅದು ನಮಗೆ ಅವರು ತಗೊಬಂದು ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ JSS ಹಾಸ್ಪಿಟ್ಲಲ್ಲಿ. ಅವ್ರು ಅಡ್ಮಿಟ್ ಮಾಡಿದ್ಮೇಲೆ ಹಿಂಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ದೀವಿ ಅಂತ ಫೋನ್ ಮಾಡಿ ಹೇಳಿದ್ರು. ನಾವು ಅಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಅವರು ಅಲ್ಲೇ ಇದ್ದರು, ದೀಪಕ್ ಅವರು ಇದ್ದು. ಯಾವಾಗ ಇದು ಡೆತ್ ಆಯಿತು ಅಂತ ಗೊತ್ತಾದ ತಕ್ಷಣ ಅವರು ಕಾಣಿಸ್ಲಿಲ್ಲ ನಾವು. ಹಾಗಾಗಿ ಈಗ ಅವರು ದೀಪಕ್ ಅವರು ಫೋನ್ ಮಾಡೋ ಫೋನು ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ನಮಗೆ ಅವರೇ ಕರ್ಕೊಂಡು ಹೋಗಿದ್ದಾರೆ, ಅವರೇ ಕೆಲಸ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸರ್. ದೀಪಕ್ ಅವ್ರ ಹೆಸರಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಕ್ಕೆ ಅವರು ಸಾಕಷ್ಟು ಮುಂಜಾಗ್ರತೆ ತಗೊಂಡಿಲ್ಲ, ಹಾಗಾಗಿ ಇದು ಸಾವು ಸಂಭವಿಸಿದೆ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಆಗ್ತಾ ಇಲ್ಲ. ಅವ್ರ ಹೆಸರಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. FIR ಆಗಿದೆ ಸರ್. ಇಲ್ಲ ಸರ್, ನಾವು ಪೊಲೀಸವರು ಪಾಪ ಸಾಕಷ್ಟು ಅವ್ರನ್ನ ವಿಳಾಸವೆಲ್ಲ ಹುಡುಕಿದ್ದಾರೆ, ಹೋಗಿದ್ದಾರೆ. ಆದರೆ ಅವರು ಈಗ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಆ ವಿಳಾಸದಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ನಮ್ಮ ಏನು ಸಂಕಲ್ಪ ಅಪಾರ್ಟ್ಮೆಂಟಲ್ಲಿ ಇರೋಂಥ ನಿವಾಸಿಗಳು ಬಂದು ಈಗ ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ಮಾತಾಡಿ, ಮಾನವೀಯತೆ ದೃಷ್ಟಿಯಿಂದ ನಾವೇನಾದರೂ ನಮ್ಮ ಅಸೋಸಿಯೇಷನಿಂದ ನಾವು ನಿವಾಸಿಗಳು ಅಸೋಸಿಯೇಷನ್ ಮಾಡ್ಕೊಂಡು ಅಲ್ಲೇನಾದರೂ ನಿಮಗೆ ಮಕ್ಕಳ ಮತ್ತು ಕುಟುಂಬಕ್ಕೆ ಏನಾರು ಸಹಾಯ ಮಾಡ್ತೀವಿ ಮಾನವೀಯತೆ ದೃಷ್ಟಿಯಿಂದ ಅಂತ ಹೇಳಿ ಮಾತಾಡಿ ಹೋಗಿದ್ದಾರೆ ಸರ್.
ಸರ್ ನಮಗೆ ಈಗ ಅದು ಪೊಲೀಸವರ ತನಿಖೆಯಿಂದ ಗೊತ್ತಾಗಬೇಕು. ನೋಡಿದ ಕಣ್ಣ ಅಳತೆಯಲ್ಲಿ ಅವರು ಮೇಲಿಂದ ಹಗ್ಗ ಕಟ್ಟಾಗಿ ಕೆಳಗೆ ಬಿದ್ದಿದ್ದಾರೆ ಅಂತ ಕಣ್ಣ ಅಳತೆಯಲ್ಲಿ ಗೊತ್ತಾಗಿದೆ ಸರ್. ನಿಜವಾದ ಏನು ಸಾವು ಆಗಿದೆ ಅನ್ನೋದು ಪೊಲೀಸರು ತನಿಖೆ ಮಾಡಿ ಅದನ್ನ ನಮಗೆ ತಿಳಿಸ್ಬೇಕು ಸರ್. ಪ್ರತ್ಯಕ್ಷದರ್ಶಿಗಳು ಇಲ್ಲಿ ಯಾರು ಇಲ್ಲ ಸರ್, ಇಲ್ಲಿ ಇಲ್ಲ ಸರ್, ಅವ್ರು ಯಾರು ಇಲ್ಲಿ ಇಲ್ಲ. ಅವ್ರ ಮುಂದಿನ ಜೀವನ ಹೆಂಗೆ, ಅವ್ರ ಮಕ್ಕಳು ಎಜುಕೇಶನ್, ವಿದ್ಯಾಭ್ಯಾಸ, ಅದ್ರ ಬಗ್ಗೆ ಯಾರು ಜವಾಬ್ದಾರಿ ತಗೋತಾರೆ? ಸರ್ ಈಗ ಅವರು ದೀಪಕ್ ಅವ್ರು ಸಿಕ್ಕಿದ್ರೆ ಇಲ್ಲಿ ಏನಾದರೂ ಕೂತ್ ಮಾತಾಡಿ ಅವ್ರ ಜೀವನಾಂಶಕ್ಕೆ ಏನಾದ್ರು ಒಂದು ಆಧಾರ ಮಾಡ್ಬೋದಿತ್ತು. ಅವ್ರು ಸಿಗದೇ ಇರೋದ್ರಿಂದ ಈಗ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರ ಅಣ್ಣ ದೊಡ್ಡಣ್ಣ ಒಂದು ವಾರದಿಂದ ಬ್ರೈನ್ ಹ್ಯಾಮರೇಜ್ ಆಗಿ ಅವರು ಐಸಿಯುಲಿದ್ದಾರೆ. ಅವ್ರಿಗೂ ಎಲ್ಲ ಸ್ನೇಹಿತರೇ ಸೇರಿ ಸಹಾಯ ಮಾಡಿ ಸಣ್ಣ ಪುಟ್ಟ ಸಹಾಯದಿಂದ ಅವರು ತುಂಬ ಖರ್ಚು ವೆಚ್ಚ ಆಗಿದೆ. ಹಾಗಾಗಿ ಈಗ ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ನಮ್ಮ ನಾಯಕರುಗಳನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ಯಾವ ರೀತಿ ಆದರೂ ನೀವೆಲ್ಲ ಸೇರಿ ನಮಗೆ ಒಂದು ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆ ನಿಟ್ಟಲ್ಲಿ ಎಲ್ಲ ನಾಯಕರುಗಳು ನಮ್ಮ ಜೊತೆ ಇದ್ದಾರೆ. ಅವರು ಮುಂದಕ್ಕೆ ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಆಸೆ ಇದೆ. ಅದ್ರ ಮುಖಾಂತರ ಮಕ್ಕಳ ಜೀವನಕ್ಕೆ ಏನಾದರೂ ಒಂದು ದಾರಿ ಯೋಚನೆ ಮಾಡಬೇಕಾಗಿದೆ ಸರ್. ಸಂಕಲ್ಪ ಅಪಾರ್ಟ್ಮೆಂಟ್ ಅವರು ಸಹಾಯ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಮಕ್ಕಳಿಗೆ ಏನಾದ್ರು ಸಹಾಯ ಮಾಡ್ತೀವಿ ಅಂತ ಒಪ್ಕೊಂಡು ಹೋಗಿದ್ದಾರೆ ಸರ್. ಅವರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಯಾವ ರೀತಿ ಮಾಡ್ಬೋದು? ಅವರು ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿಕೊಡ್ತೀವಿ, ಅವ್ರು ಓದೋಕ್ಕೆ ನಾವು ಜೊತೆ ನಿಂತ್ಕೋತೀವಿ ಅಂತ ಹೇಳಿದ್ದಾರೆ ಸರ್. ಒಂದೇ ವರ್ಷನ ಇಲ್ಲ, ಕಂಟಿನ್ಯೂ ಎಷ್ಟು ವರ್ಷ ಅವ್ರು ಈಗ ಸದ್ಯಕ್ಕೆ ಮುಂದಿನ ವರ್ಷದಿಂದ ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ವರ್ಷ ಅಂತ ಹೇಳಿಲ್ಲ, ಮುಂದಿನ ವರ್ಷದಿಂದ ಸಹಾಯ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್, ಇವಾಗ ಸತ್ತಂತ ಹುಡುಗ ನಿಮಗೆ ಪರಿಚಯ ನಮ್ಮ ಮನೆ ಹಿಂಭಾಗದವರು ಸರ್, ನಾವು ಅವರೆಲ್ಲ ಅಕ್ಕಪಕ್ಕದವರು, ದೂರದಲ್ಲಿ ಅವರೆಲ್ಲ ನಾವು ಒಂದೇ ಊರಲ್ಲಿರೋದ್ರಿಂದ ಸಂಬಂಧ ಆಗಬೇಕಾಗತ್ತೆ ಸರ್. ಅವ್ರ ಹಿನ್ನೆಲೆ ಏನಾದ್ರು ಗೊತ್ತಿದೆಯಾ? ಒಳ್ಳೆ ಹುಡುಗ ಸರ್, ಇದುವರೆಗೂ ಎಲ್ಲೂ ಒಂದು ಗಟ್ಟಿಯಾಗಿ ಒಂದು ಜಗಳ ಮಾಡಿದವನಲ್ಲ, ಒಂದು ದುರಭ್ಯಾಸ ಇಲ್ಲ, ಯಾರ ಜೊತೆನೂ ಇಷ್ಟ ಮಾಡ್ದವನ. ಅವ್ನ ಕೆಲಸ ಆಯಿತು ಅವನಾಯಿತು, ಬೆಳಗ್ಗೆ ಕೆಲಸಕ್ಕೆ ಹೋದರೆ ರಾತ್ರಿ ಮನೆಗೆ ಬಂದು ಸೇರ್ಕೊತಿದ್ದ, ಯಾವ ಥರದ ಅಭ್ಯಾಸಗಳಿಲ್ಲ ಸರ್. ಹಾಗಾಗಿ ಅವನ ಬಗ್ಗೆ ಅವ್ನು ಒಳ್ಳೆ ಹುಡುಗ ಅಂತ ನಾವು ನಮ್ಮ ಅಭಿಪ್ರಾಯ ತಿಳಿಸ್ಬೋದು ಸರ್. ಅವ್ರ ಹೆಸರು ಸತೀಶ್ ಎನ್ ಅಂತ ಸರ್. ಅವ್ರ ಹೆಂಡತಿ ಹೆಸರು ನಿಂಗರಾಜಮ್ಮ ಅಂತ. ಮಕ್ಕಳ ಹೆಸರು ಸರಿಯಾಗಿ ನಮಗೆ ಗೊತ್ತಿಲ್ಲ. ಇಲ್ಲ ಸರ್, ಗೃಹಿಣಿ ಸರ್ ಅವರು. ಮುಂದಿನ ಕತೆ ಹೆಂಗೆ ಸರ್ ಭವಿಷ್ಯ? ಅದೇ ಮುಂದಿನ ಭವಿಷ್ಯ ಅವ್ರು ದುಡ್ದು ಅವ್ರು ತಿನ್ನಬೇಕು ಸರ್, ಬೇರೆ ದಾರಿ ಇಲ್ಲ ಸರ್. ಈಗ ಏನಾದರೂ ನ್ಯಾಯ, ಈಗ ಏನು ಅವ್ರು ದೀಪಕ್ ಅವ್ರ ಕಡೆಯಿಂದ ಏನಾರು ಸಹಾಯ ಮಾಡಿಸಿದ್ರೆ ಅದನ್ನು ಅವರು ಸ್ವಲ್ಪ ಆಧಾರವಾಗಿ ಇಟ್ಕೊಂಡು ಏನಾದ್ರು ಜೀವನ ಮಾಡ್ಬೋದು. ಅದರಲ್ಲೇ ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಆ ಎಮ್ಮನೇ ದುಡ್ದು ಅವ್ರ ಜೀವನ ಸಾಗಿಸ್ಬೇಕಾಗುತ್ತೆ ಸರ್, ಬೇರೆ ದಾರಿ ಇಲ್ಲ ಸರ್. ನೀವೇನೋ ಸಾಂತ್ವನ ಹೇಳಿದ್ರೆ ಸರ್? ನಾವು ನಿನ್ನೆಯಿಂದನೂ ಅವ್ರ ಜೊತೆಲೇ ಇದ್ದೀವಿ ಸರ್. ನಮ್ಮ ಮಟ್ಟದಲ್ಲಿ ಯಾವ ಥರ ಸಹಾಯ ನೈತಿಕವಾಗಿ ಏನು ಸಹಾಯ ಬೇಕು ಮಾಡ್ತಾ ಇದ್ದೀವಿ. ಇದು ಮುಂದೆನೂ ಮಾಡ್ತೀವಿ ಸರ್. ದೀಪಕ್ ಅವ್ರ ಬಗ್ಗೆ ಸಾವನ್ನಪ್ಪಿದ್ದಾರೆ, ಅವ್ರ ಬಗ್ಗೆ ತಿಳಿಸಿರುತ್ತೆ. ನನ್ನ ಹೆಸರು ನಟರಾಜು ಸಿ ಅಂತ ಹೇಳಿ. ನಾನು ಕ್ಯಾತ್ಮನಹಳ್ಳಿ ನಿವಾಸಿ. ನಮ್ಮ ಏನೀಗ ಮೃತರಾಗಿದ್ದಾರೆ ಅವ್ರಿಗೆ ಸಂಬಂಧ ಆಗಬೇಕು ಮತ್ತು ನೆರೆಹೊರೆಯವರಾಗಬೇಕು ಸರ್.